ಬಾಸ್ ಖ್ಯಾತಿಯ ಜಾನ್ವಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಇತ್ತೀಚೆಗೆ JDS ಸೇರ್ಪಡೆ ಆಗಿದ್ರು. ಅವ್ರನ್ನ ಮಾತನಾಡಿಸ್ತೀನಿ. ಜಾನ್ವಿ, ನೀವು ಕೂಡ ರೈತರ ಜೊತೆ ಸಂವಾದವನ್ನ ಮಾಡಿದ್ರಿ. ರೈತರ ಜೊತೆ ಅಭಿಪ್ರಾಯ, ಈ ಒಂದು ಹೋರಾಟ ತಾರ್ಕಿಕ ಅಂತ್ಯ ಕಾಣುತ್ತೆ ಅನ್ನೋ ಅಭಿಪ್ರಾಯ ಇದೆ ನಿಮಗೆ? ಖಂಡಿತ ಇದೆ. ಯಾಕಂದ್ರೆ ರೈತರ ಹೋರಾಟಕ್ಕೆ ಎಂಥವರೇ ಆದ್ರೂ ಮಣಿಲೇಬೇಕು. ಇಲ್ಲ ಅಂತಂದ್ರೆ ಅದಕ್ಕೆ ತಕ್ಕ ಶಾಸ್ತಿ, ತಕ್ಕ ಉತ್ತರವನ್ನ ಈ ಹಿಂದೆ ನಡೆದಂತಹ ಇನ್ಸಿಡೆಂಟ್ಗಳಲ್ಲಿ ನೋಡಬಹುದು. ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಇದೇ ಭೂಸ್ವಾಧೀನ ಪ್ರಕ್ರಿಯೆ ಶುರುವಾದಾಗ ಮಮತಾ ಬ್ಯಾನರ್ಜಿ ಅವರು ಅದನ್ನ ಬಲವಾಗಿ ವಿರೋಧ ಮಾಡಿದ್ರು. ಅಂದ್ರೆ ಎಲ್ಲಿ ತನಕ ಅದು ಹೋಯ್ತು ಅಂದ್ರೆ ಹಳೆ ಸರ್ಕಾರನ ಅಳಿಸಿ ಹೊಸ ಸರ್ಕಾರ ರಚನೆ ಆಗೋ ತನಕ ಹೋಯ್ತು. ಸೊ ಹಾಗಾಗಿ ಅದನ್ನ ಅರಿತುಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಇದನ್ನ ಕೈ ಬಿಡಬೇಕು. ಯಾಕಂದ್ರೆ ಅವರು ಅಧಿಕಾರ ವಹಿಸಿಕೊಂಡಾಗ ಒಂದು ಮಾತನ್ನ ಹೇಳಿದ್ರು ಅಧಿಕಾರಿಗಳಿಗೆ, ಆತ್ಮಸಾಕ್ಷಿಗೆ ನೀವು ಕೆಲಸ ಮಾಡಿ ಅಂತ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾಡ್ತಾ ಇದಾರ ಅಂತ ಅವರೇ ಪ್ರಶ್ನೆ ಹಾಕೋಬೇಕು. ಯಾಕಂದ್ರೆ ಕನಕಪುರದ ರೈತರು ತಮ್ಮ ಭೂಮಿನ ಉಳಿಸ್ಕೊಳ್ಬೇಕಂತೆ, ಬಿಡದಿ ರೈತರ ಭೂಮಿನ ಉಳಿಸ್ಕೊಳ್ಳೋದಕ್ಕೆ ಅವ್ರು ಬಿಡಲ್ವಂತೆ. ಇದವ್ರ ಆತ್ಮಸಾಕ್ಷಿಗೆ ಕರೆಕ್ಟ್ ಆಗಿದೆ ಅಂತ ಅನ್ಸಿದ್ರೆ ಖಂಡಿತ ಅವ್ರದ್ದು ಮಾಡ್ಲಿ, ಅವಾಗ ಅವ್ರ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಇದನ್ನ ಕೈ ಬಿಡೋ ತನಕ ನಮ್ಮ ಹೋರಾಟ ಮಾತ್ರ ನಿಲ್ಲಲ್ಲ. ಓಕೆ, ಈಗ DK ಶಿವಕುಮಾರ್ ಅವರು ಇದೇ ಜಿಲ್ಲೆಯವರು, ಮತ್ತೊಂದು ಕಡೆಗೆ ಅವರೇ ಮುಖ್ಯಮಂತ್ರಿಗಳು. ಇಂಥ DK ಬ್ರದರ್ಸ್ ವಿರುದ್ಧ ಇಲ್ಲಿ ನಾವು JDS ಕಾರ್ಯಕರ್ತರು ಯಾವ ರೀತಿಯಾಗಿ ಹೋರಾಟ ಅಂತ? ಹೌದು, ಬಹುಶಃ ಅದು ಅವ್ರಿಗೆ ಮರ್ತೋಗಿದ್ದಾರೆ ಅನ್ಸುತ್ತೆ. ಇದೇ ಜಿಲ್ಲೆಯವನು ನಾನು, ಮತ್ತೆ ನಾನು ಕನಕಪುರಕ್ಕೆ ಮಾತ್ರ ನಾನು ಸೀಮಿತ ಅಲ್ಲ, ಇಡೀ ರಾಜ್ಯಕ್ಕೆ ನಾನು ಮುಖ್ಯಮಂತ್ರಿ ಅನ್ನೋದನ್ನ ಬಹುಶಃ ಅವರು ಮರ್ತಂತೆ ಕಾಣಿಸ್ತಾ ಇದೆ. ಅದನ್ನ ನಾವು ಪದೇ ಪದೇ ಜ್ಞಾಪಿಸುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದೀವಿ. ಅದು ಅವ್ರ ಜಿಲ್ಲೆಯವರು ಇರ್ಬೋದು, ಯಾರೇ ಇರ್ಬೋದು, ಮೇಲಾಗಿ ಅವರು ರೈತರು, ಸಣ್ಣ ರೈತರು ಇದ್ದಾರೆ, ದೊಡ್ಡ ರೈತರು ಇದ್ದಾರೆ, ಕಳೆದ 460 ದಿವಸಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಅದನ್ನು ಕೈ ಬಿಡಬೇಕು, ಇಲ್ಲ ಅವ್ರ ಜಮೀನನ್ನ ಅವ್ರಿಗೂ ಉಳಿಸ್ಕೊಡ್ಬೇಕು, ಮುಖ್ಯಮಂತ್ರಿಯಾಗಿ ಒಬ್ಬ ನಾಯಕನಾಗಿ ಅದನ್ನ ಧರ್ಮ ಅಂತ ಹೇಳಿ ಅವರು ಅರ್ಥ ಮಾಡಿಕೊಂಡು ಈಗ ಮುಂದಿನ ದಿವಸಗಳಲ್ಲಿ ಅವರು ಖಂಡಿತ ಕೈ ಬಿಡಬೇಕು. ಇಲ್ಲ ಅಂತಂದ್ರೆ ಅದು ಕೈ ಬಿಡೋ ತನಕ ನಮ್ಮ ಹೋರಾಟ ಮಾತ್ರ ನಿಲ್ಲೋದಿಲ್ಲ. ರೈತರ ಪರವಾಗಿ ನಮ್ಮ JDS ಪಕ್ಷ ಇದೆ, ಮಾನ್ಯ ಕುಮಾರಣ್ಣ ಅವರಿದ್ದಾರೆ, ಎಲ್ಲ ನಾಯಕರು JDS ನ ನಾಯಕರು ರೈತರ ಪರವಾಗಿದ್ದೀವಿ. ಅದು ರಾಜಕೀಯವಾಗೂ ಕೂಡ ಇದೊಂದಷ್ಟು ಪರಿಣಾಮ ಬೀರ್ತೈತೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಕ್ಯಾಮರಾಮನ್ ಶ್ರೀನಿವಾಸಲು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಅಂಚಿಪುರ. ಬಾಸ್ ಖ್ಯಾತಿಯ ಜಾನ್ವಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಇತ್ತೀಚೆಗೆ JDS ಸೇರ್ಪಡೆ ಆಗಿದ್ರು. ಅವ್ರನ್ನ ಮಾತನಾಡಿಸ್ತೀನಿ. ಜಾನ್ವಿ, ನೀವು ಕೂಡ ರೈತರ ಜೊತೆ ಸಂವಾದವನ್ನ ಮಾಡಿದ್ರಿ. ರೈತರ ಜೊತೆ ಅಭಿಪ್ರಾಯ, ಈ ಒಂದು ಹೋರಾಟ ತಾರ್ಕಿಕ ಅಂತ್ಯ ಕಾಣುತ್ತೆ ಅನ್ನೋ ಅಭಿಪ್ರಾಯ ಇದೆ ನಿಮಗೆ? ಖಂಡಿತ ಇದೆ. ಯಾಕಂದ್ರೆ ರೈತರ ಹೋರಾಟಕ್ಕೆ ಎಂಥವರೇ ಆದ್ರೂ ಮಣಿಲೇಬೇಕು. ಇಲ್ಲ ಅಂತಂದ್ರೆ ಅದಕ್ಕೆ ತಕ್ಕ ಶಾಸ್ತಿ, ತಕ್ಕ ಉತ್ತರವನ್ನ ಈ ಹಿಂದೆ ನಡೆದಂತಹ ಇನ್ಸಿಡೆಂಟ್ಗಳಲ್ಲಿ ನೋಡಬಹುದು. ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಇದೇ ಭೂಸ್ವಾಧೀನ ಪ್ರಕ್ರಿಯೆ ಶುರುವಾದಾಗ ಮಮತಾ ಬ್ಯಾನರ್ಜಿ ಅವರು ಅದನ್ನ ಬಲವಾಗಿ ವಿರೋಧ ಮಾಡಿದ್ರು. ಅಂದ್ರೆ ಎಲ್ಲಿ ತನಕ ಅದು ಹೋಯ್ತು ಅಂದ್ರೆ ಹಳೆ ಸರ್ಕಾರನ ಅಳಿಸಿ ಹೊಸ ಸರ್ಕಾರ ರಚನೆ ಆಗೋ ತನಕ ಹೋಯ್ತು. ಸೊ ಹಾಗಾಗಿ ಅದನ್ನ ಅರಿತುಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಇದನ್ನ ಕೈ ಬಿಡಬೇಕು. ಯಾಕಂದ್ರೆ ಅವರು ಅಧಿಕಾರ ವಹಿಸಿಕೊಂಡಾಗ ಒಂದು ಮಾತನ್ನ ಹೇಳಿದ್ರು ಅಧಿಕಾರಿಗಳಿಗೆ, ಆತ್ಮಸಾಕ್ಷಿಗೆ ನೀವು ಕೆಲಸ ಮಾಡಿ ಅಂತ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾಡ್ತಾ ಇದಾರ ಅಂತ ಅವರೇ ಪ್ರಶ್ನೆ ಹಾಕೋಬೇಕು. ಯಾಕಂದ್ರೆ ಕನಕಪುರದ ರೈತರು ತಮ್ಮ ಭೂಮಿನ ಉಳಿಸ್ಕೊಳ್ಬೇಕಂತೆ, ಬಿಡದಿ ರೈತರ ಭೂಮಿನ ಉಳಿಸ್ಕೊಳ್ಳೋದಕ್ಕೆ ಅವ್ರು ಬಿಡಲ್ವಂತೆ. ಇದವ್ರ ಆತ್ಮಸಾಕ್ಷಿಗೆ ಕರೆಕ್ಟ್ ಆಗಿದೆ ಅಂತ ಅನ್ಸಿದ್ರೆ ಖಂಡಿತ ಅವ್ರದ್ದು ಮಾಡ್ಲಿ, ಅವಾಗ ಅವ್ರ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಇದನ್ನ ಕೈ ಬಿಡೋ ತನಕ ನಮ್ಮ ಹೋರಾಟ ಮಾತ್ರ ನಿಲ್ಲಲ್ಲ. ಓಕೆ, ಈಗ DK ಶಿವಕುಮಾರ್ ಅವರು ಇದೇ ಜಿಲ್ಲೆಯವರು, ಮತ್ತೊಂದು ಕಡೆಗೆ ಅವರೇ ಮುಖ್ಯಮಂತ್ರಿಗಳು. ಇಂಥ DK ಬ್ರದರ್ಸ್ ವಿರುದ್ಧ ಇಲ್ಲಿ ನಾವು JDS ಕಾರ್ಯಕರ್ತರು ಯಾವ ರೀತಿಯಾಗಿ ಹೋರಾಟ ಅಂತ? ಹೌದು, ಬಹುಶಃ ಅದು ಅವ್ರಿಗೆ ಮರ್ತೋಗಿದ್ದಾರೆ ಅನ್ಸುತ್ತೆ. ಇದೇ ಜಿಲ್ಲೆಯವನು ನಾನು, ಮತ್ತೆ ನಾನು ಕನಕಪುರಕ್ಕೆ ಮಾತ್ರ ನಾನು ಸೀಮಿತ ಅಲ್ಲ, ಇಡೀ ರಾಜ್ಯಕ್ಕೆ ನಾನು ಮುಖ್ಯಮಂತ್ರಿ ಅನ್ನೋದನ್ನ ಬಹುಶಃ ಅವರು ಮರ್ತಂತೆ ಕಾಣಿಸ್ತಾ ಇದೆ. ಅದನ್ನ ನಾವು ಪದೇ ಪದೇ ಜ್ಞಾಪಿಸುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದೀವಿ. ಅದು ಅವ್ರ ಜಿಲ್ಲೆಯವರು ಇರ್ಬೋದು, ಯಾರೇ ಇರ್ಬೋದು, ಮೇಲಾಗಿ ಅವರು ರೈತರು, ಸಣ್ಣ ರೈತರು ಇದ್ದಾರೆ, ದೊಡ್ಡ ರೈತರು ಇದ್ದಾರೆ, ಕಳೆದ 460 ದಿವಸಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಅದನ್ನ ಕೈ ಬಿಡಬೇಕು, ಇಲ್ಲ ಅವ್ರ ಜಮೀನನ್ನ ಅವ್ರಿಗೂ ಉಳಿಸ್ಕೊಡ್ಬೇಕು, ಮುಖ್ಯಮಂತ್ರಿಯಾಗಿ ಒಬ್ಬ ನಾಯಕನಾಗಿ ಅದನ್ನ ಧರ್ಮ ಅಂತ ಹೇಳಿ ಅವರು ಅರ್ಥ ಮಾಡಿಕೊಂಡು ಈಗ ಮುಂದಿನ ದಿವಸಗಳಲ್ಲಿ ಅವರು ಖಂಡಿತ ಕೈ ಬಿಡಬೇಕು. ಇಲ್ಲ ಅಂತಂದ್ರೆ ಅದು ಕೈ ಬಿಡೋ ತನಕ ನಮ್ಮ ಹೋರಾಟ ಮಾತ್ರ ನಿಲ್ಲೋದಿಲ್ಲ. ರೈತರ ಪರವಾಗಿ ನಮ್ಮ JDS ಪಕ್ಷ ಇದೆ, ಮಾನ್ಯ ಕುಮಾರಣ್ಣ ಅವರಿದ್ದಾರೆ, ಎಲ್ಲ ನಾಯಕರು JDS ನ ನಾಯಕರು ರೈತರ ಪರವಾಗಿದ್ದೀವಿ. ಅದು ರಾಜಕೀಯವಾಗೂ ಕೂಡ ಇದೊಂದಷ್ಟು ಪರಿಣಾಮ ಬೀರ್ತೈತೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಕ್ಯಾಮರಾಮನ್ ಶ್ರೀನಿವಾಸಲು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಅಂಚಿಪುರ.